ಈಗ ನಿಮ್ಗೆ ಅರ್ಥ ಆಗಬೇಕು. ಈ ಸಾಧನೆ ಅದ್ವೈತ ಅದ್ವೈತ ಸಿದ್ಧಾಂತ, ಶಂಕರಾಚಾರ್ಯ ಹೇಳಿರುವಂತ ಅದ್ವೈತ ಸಿದ್ಧಾಂತ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಈ ಒಂದು ಇದು ಸ್ಟೇಜ್. ಅವನು ಇದೆಲ್ಲ ದಾಟ್ಕೊಂಡ್ ಬರಬೇಕು. ಶೂದ್ರ, ವೈಶ್ಯ, ಆಮೇಲೆ ಕ್ಷತ್ರಿಯ, ಆಮೇಲೆ ಬ್ರಾಹ್ಮಣ. ಬರೇ ಬ್ರಾಹ್ಮಣ ಜಾತಿಯಿಂದ ಬ್ರಾಹ್ಮಣ ಅಲ್ಲ, ವೃತ್ತಿಯಿಂದ ಬ್ರಾಹ್ಮಣ ಅಲ್ಲ. ಬ್ರಹ್ಮ ತತ್ವವನ್ನು ಅರಿಬೇಕು. ಅವನು ಬ್ರಹ್ಮ ತತ್ವವನ್ನು ಅರಿಬೇಕಂದ್ರೆ ಅವನು ಏನ್ ಮಾಡಬೇಕು? ಕರ್ಮ ಮಾಡಬೇಕು. ಭಗವಂತನ ಪ್ರೀತ್ಯರ್ಥವಾಗಿ ಕರ್ಮ ಮಾಡಬೇಕು. ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಬೇಕು. ಉಪಾಸನೆ ಧ್ಯಾನ, ಜಪ, ಪ್ರಾಣಾಯಾಮ ಇದೆಲ್ಲ ಮಾಡ್ಬೇಕಾಗತ್ತೆ. ಧ್ಯಾನ, ಜಪ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಉಪಾಸನೆಯಲ್ಲಿ ಇವೆಲ್ಲ ಬರ್ತವೆ. ಎಲ್ಲ ಭಗವಂತನ ಪ್ರೀತ್ಯರ್ಥವಾಗಿ ಮಾಡಬೇಕಾಗತ್ತೆ.